ಈಸಾಯಿ ಸಚ್ಚರಿತೆಯ 34ನೇ ಅಧ್ಯಾಯ ಉದಿ ಪ್ರಸಾದದ ಮಹತ್ವ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾ ಅವರ ಉದಿಯು ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸಬಲ್ಲದು ಎಂಬುದರ ಬಗ್ಗೆ ಅನೇಕ ನೈಜ ಘಟನೆಗಳಿವೆ. ನಾಸಿಕಾ ಜಿಲ್ಲೆಯ ಮಾಲೇಗಾಂವ್ ಎಂಬಲ್ಲಿ ವೈದ್ಯಕೀಯ ಪದವಿ ಗಳಿಸಿದ ನಿಷ್ಣಾತ ವೈದ್ಯರೊಬ್ಬರಿದ್ದರು. ಅವರ ತಂಗಿಯ ಮಗನಿಗೆ ಒಮ್ಮೆ ಕರಳು ಹುಣ್ಣಾಗಿ ಉಲ್ಬಣವಾಯಿತು. ಶಸ್ತ್ರಚಿಕಿತ್ಸೆಯಿಂದಲೂ ಯಾವ ಗುಣವೂ ಕಾಣದಿದ್ದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಹುಡುಗನ ತಂದೆ ತಾಯಿ ಶಿರಡಿಗೆ ಬಂದು ಸಾಯಿನಾಥರಲ್ಲಿ ಮೊರೆ ಹೊಕ್ಕರು. ಆಗ ಬಾಬಾ, ಈ ಮಸೀದಿಯಲ್ಲಿ ಬಂದವರಿಗೆ ತೊಂದರೆಗಳು ಮಾಯವಾಗುತ್ತವೆ, ಚಿಂತೆ ಬೇಡ, ಉದಿಯನ್ನು ನಂಬಿಕೆಯಿಟ್ಟು ಹುಡುಗನಿಗೆ ಲೇಪಿಸಿರಿ, 1 ವಾರದಲ್ಲಿ ಗುಣ ಕಾಣುತ್ತದೆ ಎಂಬ ಆಶ್ವಾಸನೆ ನೀಡಿದರು. ಬಾಬಾ ಅವರು ಹುಡುಗನ ಮೇಲೆ ಕರುಣೆಯ ನೋಟ ಬೀರಿದರು. ನೋವಿನ ಜಾಗದಲ್ಲಿ ತಮ್ಮ ಹಸ್ತದಿಂದ ಸ್ಪರ್ಶ ಮಾಡಿದರು. ಇದರಿಂದ ಕೆಲವೇ ದಿನಗಳಲ್ಲಿ ಬಾಲಕನ ವ್ಯಾಧಿ ಗುಣವಾಯಿತು. ಅಷ್ಟರಲ್ಲಿ ಮಾಲೇಗಾಂವ್ ಪ್ರದೇಶದಲ್ಲಿ ಸಾಯಿ ಅವರ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದರು. ಇದು ವೈದ್ಯರ ಕಿವಿಗೂ ಬಿದ್ದಿತು. ಅವರು ಶಿರಡಿ ಪ್ರವಾಸವನ್ನು ಮುಂದೂಡಿದರು. ಆಗ ಅವರಿಗೆ ಸತತವಾಗಿ 3 ರಾತ್ರಿ ಕನಸಾಯಿತು. ಇನ್ನೂ ನನ್ನನ್ನು ನಂಬಲಾರೆಯಾ ಎಂಬ ದನಿ ಅವರಿಗೆ ಕೇಳಿಸಿತು. ಅದೇ ಸಮಯದಲ್ಲಿ ಅವರು ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು. ಅವರು ತಮ್ಮ ರೋಗಿಗೆ ಗುಣವಾದರೆ ಶಿರಡಿಗೆ ಬರುತ್ತೇನೆಂದು ಬಾಬಾ ಅವರಲ್ಲಿ ಪ್ರಾರ್ಥಿಸಿದರು. ರೋಗಿಗೆ ಗುಣವಾಯಿತು. ವೈದ್ಯರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಹಾಗೂ ಉದಿ ಪ್ರಸಾದವನ್ನು ಪಡೆದರು. ಹೀಗೆ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಅಚಲವಾಯಿತು. ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಅಂತರಂಗ ಭಕ್ತರಾಗಿದ್ದರು. ಸದಾ ಅವರ ಸನ್ನಿಧಾನದಲ್ಲಿರುತ್ತಿದ್ದರು. ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ಹಿಂಸೆಪಟ್ಟರು. ವೇದನೆಯಿಂದ ನೊಂದ ಅವರು, ಬಾಬಾ ಅವರು ನನಗೆ ಮರಣವನ್ನಾದರೂ ಕರುಣಿಸಬಾರದೇ, ಮುಂದಿನ ಜನ್ಮಕ್ಕೆ ಈ ಬಾಧೆಯನ್ನು ಮುಂದೂಡಬಾರದೇ ಎಂದು ಕಾಕಾ ಅವರಲ್ಲಿ ಕೇಳಿಕೊಂಡರು. ಕಾಕಾ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂರಿಸಿದಾಗ ಬಾಬಾ ಅವರು ತಮ್ಮ ಹೊರಗುದಿಂಬನ್ನೇ ಅವರಿಗೆ ಕೊಟ್ಟು, ವಿಶ್ರಮಿಸಿಕೋ, ಈಗ 1 ಕಾಗೆ ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದರು. ಸ್ವಲ್ಪ ಹೊತ್ತಿನಲ್ಲೇ ಕತ್ತಲಾಯಿತು. ದೀಪಗಳನ್ನು ಹಚ್ಚುತ್ತಾ ಬಂದ ಅಬ್ದುಲ್ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು. ಆಗ ಪಿಳ್ಳೆ ನೋವಿನಿಂದ ಕೂಗಿಕೊಂಡರು. ಕಾಗೆ ಯಾವಾಗ ಬರುತ್ತದೆ ಎಂದಾಗ ಬಾಬಾ ಅಬ್ದುಲ್ಲನೇ ಕಾಗೆ ಎಂದರು. ಹೀಗೆ ಪಿಳ್ಳೆಯವರ ಕಾಲಿನ ನಾರುಗಳು ಬೇರೆ ಯಾವ ಔಷಧವನ್ನೂ ತೆಗೆದುಕೊಳ್ಳದೆಯೇ ಗುಣವಾಯಿತು. ಶ್ಯಾಮ ಅವರ ತಮ್ಮನ ಹೆಂಡತಿಗೆ ಪ್ಲೇಗು ಜಾಡ್ಯ ಅಂಟಿಕೊಂಡಿತು. ಆಗ ಅವರ ತಮ್ಮ ಬಾಪೂಜಿ ಸಾಹುಲ್ ಬಾವಿಯಿಂದ ಶಿರಡಿಗೆ ಬಂದು ಸಹಾಯ ಕೋರಿದರು. ಕೂಡಲೇ ಇಬ್ಬರು ಬಾಬಾ ಅವರ ಬಳಿಗೆ ಹೋದರು. ಬಾಬಾ ಉದಿ ನೀಡಿ, ಗುಣವಾಗುತ್ತದೆ, ಹೋಗು, ಬೆಳಿಗ್ಗೆ ಬಾ ಎಂದರು. ರೋಗಿಗೆ ಉದಿ ಹಚ್ಚಲು ಮೈಯೆಲ್ಲ ಬೆವರಿ ಪ್ಲೇಗಿಗೆ ಗುಳ್ಳೆಗಳು ಒಡೆದವು. ಬೆಳಿಗ್ಗೆ ಆಕೆ ತುಂಬಾ ಆರೋಗ್ಯವಂತಳಾದುದನ್ನು ಕಂಡು ಎಲ್ಲರೂ ಬೆರಗಾದರು. ಶ್ಯಾಮ ಅವರ ಬೆಳಿಗ್ಗೆ ಬಾಬಾ ಅವರಿಗೆ ವಂದಿಸಿ, ಸ್ವಾಮಿ, ಇದೇನು ನಿಮ್ಮ ನಾಟಕ, ನೀವೇ ಬಿರುಗಾಳಿ ಎಬ್ಬಿಸಿ ನೀವೇ ಶಾಂತಗೊಳಿಸುತ್ತಿರುವಿರಲ್ಲ ಎಂದರು. ಬಾಬಾ ಅವರು, ಕರ್ಮದ ದಾರಿ ಬಹಳ ರಹಸ್ಯ, ಸದಾ ದೇವರನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವ ಮಾರ್ಗ ಎಂದು ಉತ್ತರಿಸಿದರು. ಇದೇ ರೀತಿ ಮುಂಬೈ ವೃದ್ಧರೊಬ್ಬರಿಗೆ ಮೂತ್ರದಲ್ಲಿನ ಕಲ್ಲುಗಳು ಉದಿ ನೀರನ್ನು ಸೇವಿಸಿದ್ದರಿಂದ ಆಶ್ಚರ್ಯಕರವಾಗಿ ಕರಗಿ ಹೋಯಿತು. ಮುಂಬಯಿಯ ಮಹಿಳೆಯೊಬ್ಬಳಿಗೆ ಸುಖ ಪ್ರವಾಸವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 34ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗೊಂದು ಲೈಕ್ನ ನೀಡಿ. ಹಾಗೆ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ